ಬಸವಪ್ರಿಯ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಜೊತೆಗೆ ಬಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ಅತ್ಯಂತ ಅಮೂಲ್ಯವಾಗಿರುವಂಥ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಮಾಡಿರುವಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರೇ ಪ್ರಾರಂಭದಲ್ಲಿ ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರುವಂಥ ಮಾತುಗಳನ್ನು ಆಡಿ ನೀವು ಕೂಡ ಉತ್ತಮ ಅನುಜರು ಉತ್ತಮ ಸ್ಥಾನಮಾನಗಳನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿರುವಂಥ ನಾಗರಾಜ್ ಆತ್ಮವರವರೇ, ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆತ್ಮೀಯರು, ಜೊತೆಗೆ ಈ ಕಾಲೇಜು ನಡೆದಂಥ ವಿಚಾರವನ್ನು ತಿಳಿಸಿರುವಂಥ ವಡ್ನಾಳ್ ಜಗದೀಶ್ ಅವರೇ, ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿ ಉತ್ತಮ ಸೇವೆಯನ್ನು ಮಾಡಿರುವಂಥ ಸಾತ್ವಿಕ ಸ್ವಭಾವದ ನಮ್ಮ ಪ್ರಾಂಶುಪಾಲರಾಗಿರುವಂಥ ಮದನ್ ಸಾಗರ್ ಅವರೇ, ಎಲ್ಲ ಉಪನ್ಯಾಸಕ ಬಂಧುಗಳವರೇ, ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ಈಗಾಗಲೇ ನಿಮಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಡಾಕ್ಟರ್ ಸರ್ಜಿಯವರು ಮತ್ತು ನಾಗರಾಜ್ ಅವರು ತಿಳಿಸಿದ್ದಾರೆ. ಯಾಕೆ ಅಂದರೆ ಮುಂದಿನ ಭವಿಷ್ಯದ ರೂವಾರಿಗಳು ನಾಡನ್ನ ದೇಶವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ತಗೊಂಡೋಗಲಿಕ್ಕೆ ಶ್ರಮ ಪಡುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನೀವು. ಇಂದಿನ ಮಕ್ಕಳಿಗೆ ಮುಂದಿನ ಪ್ರಜೆಗಳು ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಯಾವಾಗಲೂ ಕೂಡ ಮಾರ್ಗದರ್ಶನ ಇದೆಯಲ್ಲ, ಅದು ತುಂಬ ಸಹಾಯವನ್ನು ಮಾಡುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಈಗಾಗಲೇ ಡಾಕ್ಟರ್ ಧನಂಜಯ ಅವರು ಹೇಳಿದ ಹಾಗೆ ಬರೀ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಷ್ಟೇ ತಲೆ ಒಳಗಿರುವಂಥದ್ದು. ಅದರಿಂದ ಆಚೆ ನೋಡಿ 3-4 ಉದಾಹರಣೆಯನ್ನು ಕೊಟ್ಟು, ಅದರಿಂದ ಆಚೆ ಇನ್ನೂ ಡಾಕ್ಟರ್ಗಿಂತಲೂ ಉತ್ತಮವಾದ ಸೇವೆಯನ್ನು ಮಾಡಲಿಕ್ಕೆ, ಇಂಜಿನಿಯರ್ಗಿಂತಲೂ ಉತ್ತಮವಾದಂಥ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವಿಲ್ಲವೇ ಅನ್ನೋದನ್ನು ಬಿಡಿಸಿ ಹೇಳಿದ್ದಾರೆ. ಹೀಗಾಗಿ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕಿಕೊಳ್ಳದೆ ನಾವು ಉದಾತ್ತವಾಗಿರುವಂಥ ಚಿಂತನೆಯನ್ನು ಮಾಡಿ ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ಪ್ರಪಂಚದ ಮಧ್ಯದಲ್ಲಿ ನಾವು ಹೇಗೆ ಹೋಗಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಯಾಕೆ ಅಂದರೆ ಇದು ಸ್ಪರ್ಧಾ ಪ್ರಪಂಚ, ಪೈಪೋಟಿ. ಈ ಸ್ಪರ್ಧಾ ಪ್ರಪಂಚದಲ್ಲಿ ಯಾರು ಮುನ್ನುಗ್ತಾರೋ ಅವರಿಗೇನೆ ಅವಕಾಶ. ಅವನು ಶ್ರೀಮಂತನೇ, ನನ್ನ ಬಡವಾಗಿದೆ, ಇಲ್ಲಿ ಶ್ರೀಮಂತ ಬಡವನ ಪ್ರಶ್ನೆ ಇಲ್ಲ. ಬಹುತೇಕ ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇರ್ತೀರಿ, ಆಟೋ ಓಡಿಸೋ ಡ್ರೈವರ್ ಮಗಳು IAS ಆಗಿದ್ದಾರೆ ಅಂತಲೋ, ಸೈಂಟಿಸ್ಟ್ ಆಗಿದ್ದಾರೆ ಅಂತಲೋ, ಅಥವಾ NIT IITನಲ್ಲಿ ಸ್ಥಾನ ಗಳಿಸಿದ್ದಾರೆ ಅಂತಲೋ, ಅದು ಬಟ್ಟೆ ಹೊಲಿಯುವಂಥ ದರ್ಜಿಯ ಮಗನೋ ಮಗಳು ಇಂಥ ಒಳ್ಳೊಳ್ಳೆ ವೃತ್ತಿಯನ್ನು ಅವಲಂಬಿಸಿದರೆ, ಸ್ಥಾನವನ್ನು ಸ್ವೀಕಾರ ಮಾಡಿದರೆ, ಈ ಎಲ್ಲ ವಿಚಾರಗಳನ್ನು ನೀವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಕೇಳುವಂಥ ಸಂದರ್ಭಗಳು ಇರ್ತವೆ. ಹಾಗಾಗಿ ನಾವು ಯಾರೂ ಕೂಡ ಕೀಳಲ್ಲ ಅನ್ನುವಂಥ ಭಾವನೆ ಮೊದಲು ಬರಬೇಕು. ನಮಗೆಲ್ಲ ರೀತಿಯಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ. ಆ ಪ್ರತಿಭೆಗೆ ತಕ್ಕ ಹಾಗೆ ನಾವು ಶ್ರಮವನ್ನು ಸ್ವಲ್ಪ ಶ್ರಮ ಪಟ್ಟರೆ ಖಂಡಿತವಾಗಿಯೂ ನಮ್ಮ ಯಶಸ್ಸನ್ನು ಅಥವಾ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಕಾಲೇಜಿನ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ತೀರೋ ಅಷ್ಟೇ ಅಧ್ಯಯನವನ್ನು ಕೂಡ ಲೋಕ ಪ್ರಪಂಚನೂ ಕೂಡ ಬಹಳ ಮುಖ್ಯ. ಲೋಕ ಜ್ಞಾನವೂ ಕೂಡ ಬಹಳ ಮುಖ್ಯನೇ. ಆ ಲೋಕ ಜ್ಞಾನ ಅಂದರೆ ಸಾಮಾನ್ಯ ಜನರಲ್ ನಾಲೆಡ್ಜ್ ಅಂತ
ಈ ಜನರಲ್ ನಾಲೆಡ್ಜು ಕೂಡ ಬಹಳ ಮುಖ್ಯನೇ. ಹಾಗಾಗಿ ನಾವು ವಿಜ್ಞಾನಿಗಳಾಗ್ತೀವೋ, ಡಾಕ್ಟರ್ ಆಗ್ತೀವೋ, ಅಥವಾ ಇಂಜಿನಿಯರ್ ಆಗ್ತೀವೋ, ಮೇಸ್ಟರ್ ಆಗ್ತೀವೋ, ಇನ್ನೇನೋ ಆಗೋದಕ್ಕಿಂತಲೂ ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಒಳ್ಳೆಯ ಮಗನಾಗಿ ಮಗಳಾಗಿ ಹುಟ್ಟಿದ್ರೆ ಬರೋಕ್ಕಾಗ ಅದಕ್ಕಿಂತ ದೊಡ್ಡ ಕೊಡುಗೆ ಮತ್ತೊಂದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಎಷ್ಟೋ ಸಂದರ್ಭದಲ್ಲಿ, ಭಾಳ ಸಂದರ್ಭದಲ್ಲಿ ಏನಾಗ್ತವೆ ಅಂತಂದರೆ, ನಿಮ್ಮೊಂದು ಉದಾಹರಣೆ ಹೇಳ್ತೀನಿ ಸುಮ್ಮನೆ ನಿಮಗೆ ಬೇಗ ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಒಬ್ಬ ತಂದೆ ತಾಯಿಗೆ 4 ಜನ ಮಕ್ಕಳಿರ್ತಾರೆ. ಆ ಮಕ್ಕಳು ಮದುವೆ ಆಗುತ್ತೆ. ಮದುವೆ ಆದಮೇಲೆ ಹೊಂದಾಣಿಕೆ ಆಗಲ್ಲ, ಮನೆಯಲ್ಲಿ ಬೇರೆ ಬೇರೆ ಆಗ್ತಾರೆ. ಸಹಜವಾಗಿ ಎಲ್ಲ ಕಡೆ ನಡೆಯುವಂಥ ಒಂದು ಪ್ರಕ್ರಿಯೆ. ಬೇರೆ ಆದಮೇಲೆ ತಂದೆ ತಾಯಿಗಳು ಎಲ್ಲಿರಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಆವಾಗ ಆ ಪಂಚಾಯತಿ ಬೇರೆ ಮಾಡಿದ ಪಂಚಾಯತ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ ಯಾರಾದರೂ ಒಬ್ಬರು ತಂದೆ ತಾಯಿಗಳು ಇಟ್ಕೋಬೇಕು, ಅವ್ರು ಇರೋ ತನಕ ನೋಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಆವಾಗ ಈ 4 ಜನ ಮಕ್ಕಳು ನನಗೆ ಬೇಡ ನಾನು ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆವಾಗ ಪಂಚಾಯತ್ ಹೇಳ್ತಾರೆ, ಎಲ್ಲಪ್ಪ ನಿಮ್ಮನ್ನ ಉಳಿಸಿ ಬೆಳೆಸಿ ಇಂಥ ಸ್ಥಾನ ಮಾನ ಗೌರವ ಆಸ್ತಿ ತೋಟ ಎಲ್ಲ ಮಾಡಿಕೊಡ್ತಾರೆ, ಒಬ್ಬ ತಂದೆ ತಾಯಿಯನ್ನು ಇಟ್ಕೊಳ್ಳುವಂಥ ಶಕ್ತಿ ನಿಮಗೆಲ್ಲ ಯಾಕೆ ಮಾಡ್ತಾ ಇದೆಯಾ ಅಂತೇಳಿ ಬಹಳ ವಿಧವಾಗಿ ಹೇಳ್ತಾರೆ. ಆವಾಗಲೂ ಕೂಡ ಯಾವ ಮಕ್ಕಳನ್ನು ಕೂಡ ನಾನು ಇಟ್ಕೊಳ್ಳಲ್ಲ ಅಂತ 4 ಜನರು ಹೇಳ್ತಾರೆ. ಕೊನೆಗೆ ಪಂಚಾಯತ್ ಒಂದು ಸಲಹೆಯನ್ನು ಕೊಡ್ತಾರೆ, ನೋಡಿ ಒಬ್ಬರ ಹತ್ರ ಇರೋದು ಬೇಡ, 4 ಜನ ಮಕ್ಕಳಿಗೆ ಒಬ್ಬೊಬ್ಬ ಮಗನ ಹತ್ರ 3 ತಿಂಗಳು ಇರಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ಹೇಳ್ತಾರೆ. ನಿರ್ಧಾರ ಮಾಡಿ ಹೇಳಿದ ಮೇಲೆ ಆ ಮಕ್ಕಳು ಹೇಳ್ತಾರಂತ ಆವಾಗ, ಹಂಗಾದ್ರೆ ಮೊದಲು ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಾರಂತೆ. ಅಂದ್ರೆ ಇಲ್ಲದನ್ನ ನಾನು ಇಟ್ಕೊಳ್ಳೋದಿಲ್ಲ ಅಂತೇಳಿ ತಿರಸ್ಕಾರ ಮಾಡಿದಂಥ ತಂದೆ ತಾಯಿಗಳನ್ನ ಮಕ್ಕಳು ನಾನು ಇಟ್ಕೊಳ್ತೀನಿ ಅಂತ ಹೇಳ್ತಿಲ್ಲ ಅಂತೇಳಿ ಪಂಚಾಯತ್ದಾರರು ಕೇಳಿದಂತೆ, ಏನಪ್ಪ ಇಷ್ಟು ಬೇಗ ತಂದೆ ತಾಯಿಗಳ ಬಗ್ಗೆ ಎಂತ ಆಸಕ್ತಿ ಬಂದಂತೆ, ಯಾಕಪ್ಪ ಇಷ್ಟು ಅಂತ ಕೇಳಿದಂತೆ. ಆವಾಗ ಮಕ್ಕಳು ಹೇಳಿದಂತೆ, ಯಾಕೆ ನಾನು ಮಕ್ಕಳಿರ್ತೀನಿ ಅಂತಂದರೆ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳಲ್ಲಿ ಫೆಬ್ರವರಿ 28 ದಿವಸ ಮಾತ್ರ ಬರುತ್ತೆ, ಇನ್ನು 2 ದಿವಸ ಉಳಿದಿದೆ, ಅದಕ್ಕೋಸ್ಕರ ನಾನು ಇಟ್ಕೊಳ್ತೀನಿ ಅಂತ ಹೇಳಿದೆ ಅಂತ. ಇಷ್ಟು ಮಟ್ಟಿಗೆ ನಿಕೃಷ್ಟವಾಗಿರ್ತಕ್ಕಂಥ ಮಕ್ಕಳುಗಳಿದ್ದಾರೆ ಅಂತಂದರೆ, ನಾವು ಇಂಜಿನಿಯರು ಡಾಕ್ಟರ್ಗಳು ಅಥವಾ ಸೈಂಟಿಸ್ಟು ಆಗೋದಕ್ಕಿಂತ ಮೊದಲ ಮನೆಗೆ ಮಗು ಆಗೋದನ್ನು, ಮಗ ಚೆನ್ನಾಗಿ ಒಳ್ಳೆಯ ಮಗ ಆಗೋದನ್ನು ಕಲಿಯಬೇಕು ಅನ್ನೋದು ಇದು ಒಂದು ನಿಜವಾಗಿರ್ತಕ್ಕಂಥ ಶಿಕ್ಷಣನೇ, ಇದೊಂದು ದೊಡ್ಡ ಸಂಸ್ಕಾರನೇ. ಹಾಗಾಗಿ ಓದುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅವಕಾಶಗಳು, ಬಹಳಷ್ಟು ಅವಕಾಶಗಳಿವೆ. ಆ ಎಲ್ಲ ಅವಕಾಶಗಳನ್ನು ಯಾರ್ಯಾರು ನೀವು ಹೆಂಗೆ ಓದ್ತೀರೋ ಅಂತಂಥ ಅವಕಾಶಗಳನ್ನ ಎಲ್ಲ ಸದುಪಯೋಗಪಡಿಸಬೇಕು. ತುಂಬ ಅವಕಾಶ ವಂಚಿತರಾಗಬಾರದು. ಅವಕಾಶ ವಂಚಿತರಾಗದ ರೀತಿಯಲ್ಲಿ ನಿಮ್ಮ ವ್ಯಾಸಂಗವನ್ನು ನೀವು ಮುಂದುವರಿಸಿದ್ರೆ ಖಂಡಿತವಾಗಿಯೂ ನೀವು ನಾಳೆ ಒಂದಲ್ಲ ಒಂದು ದಿವಸ ಇಂಥ ವೇದಿಕೆಯ ಮೇಲೆ ಒಂದು ಧನಂಜಯ ಮಾತನಾಡಿದ್ರು, ನಾಗರಾಜನ್ ಮಾತನಾಡಿದ್ರು ಅಂತ ಮಾತನಾಡುವಂಥ ಸಾಮರ್ಥ್ಯನ ಕೂಡ ನೀವು ಬರಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸೇವೆ ತಕ್ಷಣವೇ ಅಥವಾ ಗಳಿಸುವ ಒಳ್ಳೆಯದಾಗುವ ತಕ್ಷಣ ಹಣ ಗಳಿಸೋದು ಅಂತ ಮುಖ್ಯ ಅಲ್ಲ. ಹಣನೂ ಬೇಕು ಜೀವನಕ್ಕೆ, ಆದರೆ ಹಣದ ಜೊತೆಗೆ ಒಳ್ಳೆಯ ಗುಣವೂ ಇರಬೇಕು, ಸಾತ್ವಿಕವಾಗಿರ್ತಕ್ಕಂಥ ಗುಣ ಇರಬೇಕು, ಸದ್ಗುಣ ಇರಬೇಕು, ದುರ್ಗುಣಗಳು ಇರಬಾರದು. ಬಹಳ ಜನಗಳಿಗೆ ನೋಡಲಿಕ್ಕೆ 70ರಿಂದ 80% ದುರ್ಗುಣಗಳೇ ಜಾಸ್ತಿ ಇರಬೇಕು. ಹೀಗಾಗಿ ಸದ್ಗುಣಗಳ ಕೇಂದ್ರ ಮಾನವ ಆಗಬೇಕು. ಆವಾಗ ನಾವು ಮಾಡಿದ್ರು ನಮ್ಮ ತಂದೆ ತಾಯಿಗಳು ನಮ್ಮನ್ನ ಪ್ರೀತಿಯಿಂದ ಮಾತನಾಡಿಸ್ತಾರೆ, ಸಂತೋಷದಿಂದ ಇರಲಿಕ್ಕೆ ಅವಕಾಶ ಆಗುತ್ತೆ. ಬಂದಂಥ ಎಲ್ಲ ಜನರ ಜೊತೆಯಲ್ಲಿ ಮಗ ಇದ್ರೆ ನನ್ನಂತ ನನ್ನ ಮಗನ ಅಂತ ಮಗ ಇರಬೇಕು ಅಥವಾ ಮಗಳು ಇರಬೇಕು ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರ, ಅದು ದೊಡ್ಡ ಪ್ರಶಸ್ತಿ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ತಂದೆ ತಾಯಿಗಳ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ, ಅವರ ಮನಸ್ಸಿಗೆ ಬೇಜಾರಾಗದ ರೀತಿಯಲ್ಲಿ ಮಕ್ಕಳುಗಳು ನಡೆದು ಅಂತಂದ್ರೆ ಬಹುತೇಕ ಆ ಮಗು ಈ ನಾಡಿನ, ಈ ರಾಷ್ಟ್ರದ ಒಂದು ದೊಡ್ಡ ಆಸ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಇರೋದ್ರಿಂದ ಮತ್ತೆ ನಮಗೆಲ್ಲ ಸಮಯಕ್ಕೆ ಅವಕಾಶವನ್ನು ಕೊಡಬೇಕಾಗಿರೋದ್ರಿಂದ ಇಷ್ಟು ಮಾತುಗಳನ್ನು ಮಾಡ್ತಾ
ಏನು ಸದ್ಯ ನಮ್ಮ ಧನಂಜಯ ಸದ್ಯ ಅವರು, ನಾಗರಾಜ್ ಅವರು ಏನು ಅತ್ಯಂತ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಬಹಳಷ್ಟು ಅವಕಾಶಗಳಿದ್ದಾವೆ ಅನ್ನೋದನ್ನ ಬಿಡಿಸಿ ಹೇಳಿದ್ದಾರೆ. ಹಾಗಾಗಿ ಆ ಕಡೆ ನಿಮ್ಮ ಹೆಚ್ಚಿನ ಗಮನವನ್ನು ಕೊಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೆ ನಮ್ಮ ಜಗದೀಶ್ ಅವರನ್ನು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೊತೆಗೆ ಇಟ್ಕೊಂಡು ಎಲ್ಲ ಪ್ರೋತ್ಸಾಹಕ್ಕೆ ಕಾರಣರಾಗಿರ್ತಾರೆ. ಅಂಥವರು ಈ ವೇದಿಕೆಗೆ ಬಂದದ್ದು, ಜೊತೆಗೆ ನಮ್ಮ ಸದ್ಯವರು ಬಂದದ್ದು, ನಾಗರಾಜ್ ಅವರು ಬಂದದ್ದು, ಜೊತೆಗೆ ನಮ್ಮನ್ನ ಎಲ್ಲ ಕುಂದಿಸಿ ಇಂಥ ಒಳ್ಳೆಯ ಮಾತುಗಳನ್ನು ಆಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಮದನ್ ಸಾಗರ್ ಅವರು ಒಳ್ಳೆಯ ಸಾತ್ವಿಕರು, ಒಳ್ಳೆಯವರು, ಒಳ್ಳೆಯ ಗುಣವಂತರು. ಜೊತೆಗೆ ಈ ಕಾಲೇಜನ್ನ ತಾಲೂಕಿನಲ್ಲಿ ಒಂದು ದೊಡ್ಡ ಹೆಸರನ್ನು ತರಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಪ್ರಾಂಶುಪಾಲರು ನಮ್ಮ ಮದನ್ ಸಾಗರ್ ಅವರು. ಅಂಥವರು ಕೂಡ ಈ ವೇದಿಕೆಯಲ್ಲಿ ಅವರ ಸಹಪಾಠಿಗಳ ಜೊತೆಯಲ್ಲಿ, ಉಪನ್ಯಾಸಕರ ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಂದಿಸುವಂಥ ಗುಣವನ್ನು ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಅದು ಆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಪೋಷಕರಿಗೆ ಒಂದು ಕಿವಿ ಮಾತು ಏನು ಅಂತಂದ್ರೆ, ಬಹಳ ಜನ ದೂರದ ಬೆಟ್ಟ ನುಡಿಗೆ ಅಂತ ಒಂದು ಹಳ್ಳಿ ಮಾತಿದೆ. ದೂರದ ಬೆಟ್ಟ ಹಳ್ಳಿ ನುಡಿಗೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಇವಾಗ ಸುಮ್ಮನೆ ಈಗ ಮಂಗಳೂರು ಸೇರಿ ಭಾರಿ ಬುದ್ಧಿವಂತರಾಗ್ತಾರೆ ಮಕ್ಕಳು, ಆಳ್ವಾದಲ್ಲಿ ಓದಿಸಿದ್ರೆ ಭಾರಿ ಬುದ್ಧಿವಂತರಾಗ್ತಾರೆ, ಶಿವಮೊಗ್ಗದಲ್ಲಿ ಓದಿಸಿದ್ರೆ ಬಹಳ ಬುದ್ಧಿವಂತರಾಗ್ತಾರೆ, ಅಥವಾ ದಾವಣಗೆರೆಲ್ಲೋ ಬೆಂಗಳೂರಲ್ಲೋ ಎಲ್ಲೆಲ್ಲ ಓದಿಸಿದ್ರೆ ಭಾರಿ ಬುದ್ಧಿವಂತರಾಗ್ತಾರೆ ಅಂತ ಒಂದು ದೊಡ್ಡ ಕನಸು, ಒಂದು ಭ್ರಮೆ, ಕನಸಲ್ಲ ಅದು, ಒಂದು ಭ್ರಮೆಯನ್ನ ನಮ್ಮ ಬಹಳ ಜನ ಪೋಷಕರು ಇಟ್ಕೊಂಡಿರ್ತಾರೆ. ನೋಡಿ, ಕಳೆದ 2 ವರ್ಷದಿಂದ ನಮ್ಮ ಶಾಲೆಯಲ್ಲಿ SSLCಯಲ್ಲಿ 624ಕ್ಕೆ 614 ಮಾರ್ಕ್ಸ್ ಅನ್ನು ತೆಗೆದ್ರು. ಆ ವಿದ್ಯಾರ್ಥಿಗಳು ಹೋಗಿ ಮಂಗಳೂರಿಗೆ ಹಾಕಿದ್ರು. PUC ಎಷ್ಟು ಬಂದವರಿಗೆ 70% ಬಂತು. ಜಾಸ್ತಿ ಬರಬೇಕಾಗಿತ್ತಲ್ಲ ನೋಡ್ತಾರೆ. ಓದಂತ ವಿದ್ಯಾರ್ಥಿಗಳು ಎಲ್ಲರೂ ಒಳ್ಳೆ ಓದ್ತಾರೆ. ಈಗ ನೋಡಿ, ಸೆಕೆಂಡ್ PUC ಸೈನ್ಸ್ ಅಲ್ಲಿ 600 ಮಾರ್ಕ್ಸಿಗೆ 668, 600 ಮಾರ್ಕ್ಸಿಗೆ 568 ಮಾರ್ಕ್ಸ್ ಕಲಿತಾರೆ. ಮತ್ತೆ ಯಾವ ಕಾಲೇಜುಗಳಿಗೆ ಕಡಿಮೆ ಅಲ್ವಾ? ನಮ್ಮ ಸ್ಥಳೀಯ ಮನೆ ಮತ್ತು ಇತರಗಳ ಮಕ್ಕಳ ಅಂತ ಹೇಳ್ತೀವಲ್ಲ, ಅದು ಮಾಡಬಾರ್ದು. ನಮ್ಮ ಸುತ್ತದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ವ್ಯವಸ್ಥೆಗೆ ನಾವು ಒಳಗೆ ನೋಡಬೇಕು. ಸಿಲೆಬಸ್ ಅಂದ್ರೆ ಇಲ್ಲಿ ಬಿಡಿ, ಸಿಲೆಬಸ್ ಬಿಟ್ಟಲ್ಲಿ ಯಾವ್ಯಾವ ಪಾಠ ಮಾಡಲ್ಲ, ಸಿಲೆಬಸ್ ಬಿಟ್ಟು ಯಾವ್ಯಾವ ಪಾಠ ಮಾಡೋದಿಲ್ಲ. ಆ ಸಿಲೆಬಸ್ ಮೂಲಕವಾಗಿ ಮಾಡ್ಬೋದು. ಹೇಳುವಂತ ಮೆಥಡ್ ಇರುತ್ತಲ್ಲ, ವಿಧಾನ ಇರುತ್ತಲ್ಲ, ಅದನ್ನೇ ಬದಲಾವಣೆ ಆಗುತ್ತೆ. ಈಗ ಡಾಕ್ಟರ್ ಎಲ್ಲರೂ ಕೂಡ ಈ ರೀತಿಯಾಗಿ ಮಾತಾಡೋದಿಲ್ವಲ್ಲ, ಈ ರೀತಿಯಾಗಿ ಮಾತನಾಡ್ತಕ್ಕಂಥ ಡಾಕ್ಟರ್ಗಳು ಒಬ್ಬರೇ ಎಷ್ಟು ಸಿಗ್ತಾರೆ. ಹಂಗಾಗಿ ನಾವೆಲ್ಲರೂ ಕೂಡ ಆ ದಿಕ್ಕಿನಲ್ಲಿ ಆಲೋಚನೆಯನ್ನು ಮಾಡಬೇಕು. ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಾಲೇಜಿನಲ್ಲಿ ನಾವು ಚೆನ್ನಾಗಿ ಓದಬೇಕು. ಆ ಸಿಲೆಬಸ್ ಅನ್ನು ಬಿಟ್ಟು ಯಾರು ಕೂಡ ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ದೂರದ ಬಟ್ಟಿಗೆ ನೋಡಿ ಬೇರೆ ಬೇರೆ ಕಡೆ ಹೋಗೋಕ್ಕಿಂತ ಸ್ಥಳೀಯವಾಗಿ ನಾವು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು. ನಿಮ್ಮ ಮುಂದೆ ಸಣ್ಣ ಬಂದಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ. ಎಲ್ಲೋ ಜನ ಬಿಡ್ತೀರಿ, ಅವ್ರು ಏನೇನಾಗಿರ್ತಾರೋ ಏನೇನು ಕಥೆನೋ ನಿಮಗೆ ಗೊತ್ತೇ ಆಗೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಅವಾಂತರಗಳಿಗೆ ನಮ್ಮ ಪೋಷಕರು ಬಲಿಯಾಗಬಾರ್ದು. ಹೀಗಾಗಿ ಏನು ಸಮಾಜ ಸೇವೆ ಅಂತಂದ್ರೆ, ನಮ್ಮ ಸದ್ಯ ಅವರು ಬಹಳಷ್ಟು ಸೇವೆ ಶಿವಮೊಗ್ಗದಲ್ಲಿ ನಮ್ಮ ಒಂದು ಜಾಗದಲ್ಲಿದ್ದಾರೆ, ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಒಳ್ಳೆಯ ಜಾಗದಲ್ಲಿದ್ದಾರೆ, ತುಂಬಾ ಒಳ್ಳೆಯ ಹೆಸರಿದೆ ಅಂತ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಿನ ನಮ್ಮ ಪಕ್ಕದೊಳಗೆ ಬಹಳ ಹೆಗ್ಗಳಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಆದರ್ಶ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸ್ಫೂರ್ತಿಯಾಗಲಿ, ಮಾದರಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳು